ಸಂದರ್ಭದಲ್ಲಿ ಸಚಿವ ಮಧು ಬಂಗಾರಪ್ಪನವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಕಚೇರಿಗಳನ್ನು ಉದ್ಘಾಟನೆ ಮಾಡುತ್ತಿದ್ದೇವೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ವಿರೋಧ ಪಕ್ಷದವರು ಹಗುರವಾಗಿ ಮಾತನಾಡುತ್ತಿದ್ದರು. ಚುನಾವಣೆ ವೇಳೆ ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತನ್ನ ನಡೆಸಿಕೊಂಡು ಹೋಗುತ್ತಿದ್ದೇವೆ ಎಂದಿದ್ದಾರೆ. ಇವತ್ತು ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಏನು ಗ್ಯಾರಂಟಿ ಯೋಜನೆಯನ್ನು ಜನರಿಗೆ ಸಹಾಯ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲೂ ಕೂಡ ಅವ್ರದ್ದೇ ಆಗಿರ್ತಕ್ಕಂಥ ಒಬ್ಬರು ಅಧ್ಯಕ್ಷರು ಮಾಡಿ, ತಾಲೂಕು ಮಟ್ಟದಲ್ಲೂ ಕೂಡ ಅವರನ್ನು ಅಧ್ಯಕ್ಷರು ಮಾಡಿ ಬೇರೆ ಬೇರೆ, ಯಾಕೆಂದರೆ ಅದು ಜನರಿಗೆ ತಲುಪಬೇಕು. ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ಜನರಿಗೆ ತಲುಪಿದಾಗ ಮಾತ್ರ ಅದು ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತದೆ. ಆ ನಿಟ್ಟಿನ ಮೇಲೆ ಇವತ್ತು ಚಂದ್ರಭೂಪಾಲ್ ಅವ್ರನ್ನ ನಮ್ಮ ಡಿಸ್ಟ್ರಿಕ್ಟ್ ಏನು ಪ್ರೆಸಿಡೆಂಟ್ ಆಗಿ ಮಾಡಿದ್ದಾರೆ, ಅವರ ಒಂದು ಕಚೇರಿಯ ಉದ್ಘಾಟನೆ ಮತ್ತು ಅವರ ಸಾರ್ವಜನಿಕರ ಅಹವಾಲು ಭಾಳ ಮುಖ್ಯ. ಯಾಕೆಂದರೆ ಇದು ನನಗನ್ಸಿದೆ ಬಟ್ 75 ಆಲ್ಮೋಸ್ಟ್ 93% ಕರೆಂಟ್ ಬಿಲ್ ಇರ್ಬೋದು ಮತ್ತು 2,000 ರೂಪಾಯಿ ಕೊಡ್ತಕ್ಕಂಥದ್ದಿರಲಿ ಭಾಳ ಹಗುರವಾಗಿ ಮಾತಾಡಿದರು. ಆದರೆ ಇವತ್ತು ನನಗೆ ಗೊತ್ತಿರೋ ಪ್ರಕಾರ ಒಂದು 2%ಗೆ ಏನಾದರೂ ತೊಂದರೆ ಇರ್ತಕ್ಕಂಥದ್ದು ಇದೆಲ್ಲ ಅಹವಾಲು ನೋಡಿದಾಗ, ಯಾಕೆಂದರೆ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಸಹಕಾರ ಆಗಬೇಕು. ತಾಲೂಕು ಮಟ್ಟದಲ್ಲೂ ಕೂಡ ಎಲ್ಲ ಕಡೆಯೂ ಇದ್ದಾರೆ. ಇದು ನನಗೆ ಭಾಳ ಸಂತೋಷ. ಏನು ಅಂದರೆ ಭಾಳ ಹೆಮ್ಮೆ. ಇವತ್ತು ವಿರೋಧ ಪಕ್ಷದವರು ಭಾಳ ಹಗುರವಾಗಿ ಮಾತಾಡಿದರು. ಚುನಾವಣೆಯಲ್ಲಿ ಏನಾಯಿತು ಅದರದ್ದೆಲ್ಲ ನಾವು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ನಮ್ಮ ಸರ್ಕಾರ ಇವತ್ತಿಲ್ಲಿ ಬಂದಿದೆ ಅಂತ ಹೇಳಿದರೆ, ನಾವು ಅನುಷ್ಠಾನದಲ್ಲಿ ಇದ್ದೀವಿ, ಇವತ್ತು ಸರ್ಕಾರ ಒಂದು ಒಳ್ಳೆ ಗಟ್ಟಿಯಾಗಿದೆ ಅಂತ ಹೇಳಿದರೆ ಅದು ವಿಶೇಷವಾಗಿ ಇದೆಲ್ಲ ಗ್ಯಾರಂಟಿ ಕೂಡ ನಂಬಿಕೆಯನ್ನು ಕಾಂಗ್ರೆಸ್ ಪಕ್ಷ ಏನೇ ಮಾತು ಕೊಟ್ಟರೇನು ಚುನಾವಣೆಯಲ್ಲಿ ಅದನ್ನು ನಡೆಸ್ಕೊಂಡು ಹೋಗುತ್ತೆ. ಅದು ಸಂಪ್ರದಾಯ ಇದೆ.